ನೀವು ಬಂದಿದ್ರಿಂದ ಅಪ್ಪಂಗೆ ನ್ಯಾಯ ಸಿಗೋ ಹಾಗಾಯ್ತು. ನಿಮ್ಮ ತಂದೆಗೇನೋ ನ್ಯಾಯ ಸಿಕ್ತು, ಆದರೆ ನಿನಗೆ ನಿನ್ನ ನಮ್ಮ ಮನೆಯಿಂದ ಯಾಕೆ ಹೊರಗಾಗಿದ್ರು ಅಂತ ನನಗೆ ಗೊತ್ತಾಗಿದೆ. ನಿಜ ಹೇಳು, ಆ ದಿನ ರಾತ್ರಿ ಬಂದ ಗಂಡ್ಸ್ ಯಾರು? ನನ್ನ ಹತ್ರ ಸತ್ಯ ಮುಚ್ಚಿಡೋ ಅಗತ್ಯ ಇಲ್ಲ. ಅವತ್ತು ರಾತ್ರಿ ಏನ್ ನಡೀತು ಹೇಳು. ಯಾರವನು? ಹೇಳು ಕುಸೆ. ಅಲ್ಲೇನ್ ನಡೀತು ಅಂತ ಹೇಳು. ಹೇಳಮ್ಮ. ವಿಶು ಯಾಕೆ ಬಂದಿದ್ದ? ರಾಧಿಕಾ ಏನಾದ್ರು ಅವತ್ ರಾತ್ರಿ ಅವಳಿನ ಮನೆಯಿಂದ ಹೊರಗಡೆ ಹಾಕಿದ್ದು ಯಾಕೆ ಅನ್ನೋ ನಿಜಾನ ಅವನಿಗೆ ಹೇಳಿರ್ಬೋದಾ? ಅಕಸ್ಮಾತಾಗಿ ಹೇಳಿದ್ರೆ ಏನ್ ಮಾಡೋದು? ಒಂದ್ ವೇಳೆ ಇವಳ ಮಾತುಗಳೆಲ್ಲ ನಂಬಿ ವಿಶು ವಿಶಾಖನ್ ಬಿಡ್ತೀನಿ ಅಂದ್ರೆ? ಸುಮ್ಮನೆ ಇರಿಯತ್ತೆ, ಹಾಗೆಲ್ಲ ಮಾತಾಡ್ಬೇಡಿ. ರಾಧಿಕನ್ನ ಆ ಮನೆಯಿಂದ ಹೊರಗೆ ಹಾಕಿದಾಗ ಅಳಿಯಂದ್ರೆ ಅಲ್ಲಿರ್ಲಿಲ್ಲ. ಅವ್ರಿಗೆ ಸಂಪೂರ್ಣವಾಗಿ ವಿಷಯ ಗೊತ್ತಿಲ್ಲ. ಆದ್ರೆ ಆ ಘಟನೆ ನಡೆದಾಗ ನೀವಿಬ್ರು ಅಲ್ಲೇ ಇದ್ರಿ. ಆ ಸತ್ಯ ಏನು ಅಂತ ನಿಮ್ಮಿಬ್ರಿಗೂ ಚೆನ್ನಾಗಿ ಗೊತ್ತಿದೆ. ಹೇಳಿ. ಸತ್ಯನ ಹೇಳಿ ನಾವ್ ಯಾಕೆ ಬಾಯಿ ಹೊಲಸು ಮಾಡ್ಕೋಬೇಕು? ಇವಳು ನಾಚೆ ಕೆಡಿತನ ವಿಶು ಮನೆಯವ್ರಿಗೆ ಗೊತ್ತಾಗಿದೆ. ಮನೆಯಿಂದ ಒದ್ದು ಹೊರಗಡೆಗೆ ಹಾಕಿದ್ದಾರೆ. ಇವಳ ನೀಚತನದಿಂದ ನಾವು ತಲೆ ತಕ್ಕೋ ಹಾಗಾಯ್ತು. ಅಮ್ಮ, ಎಲೆ ಬೀಳ್ದೇ ಇರೋ ನಾಲ್ಗಿನಲ್ಲಿ ಏನು ಬೇಕಾದರೂ ಮಾತಾಡ್ಬೋದು, ಹಾಗೆ ಬೇಕಾದರೂ ಮಾತಾಡ್ಬೋದು ಅಂತ ದಯವಿಟ್ಟು ಮಾತಾಡಬೇಡಿ. ದೇವಕಿ, ನಿನ್ನ ಬಗ್ಗೆ ನನಗೆ ಇನ್ನೂ ವಿಶ್ವಾಸ ಇದೆ. ನಿಜ ಹೇಳ್ತೀನಿ. ಅವತ್ ರಾತ್ರಿ ಏನ್ ನಡೀತು ಎಲ್ಲ ಹೇಳ್ತೀನಿ. ಪ್ರಣವ್ ವಿಶಾಖನ್ನೇ ನೋಡಕ್ ಬಂದಿದ್ದು ಅಂತ ರಾಧಿಕಂಗ್ ಚೆನ್ನಾಗಿ ಗೊತ್ತಿತ್ತು. ಆದ್ರೆ ವಿಶಾಖನ್ ಮರ್ಯಾದೆ ಉಳಿಸೋದಕ್ಕೋಸ್ಕರ ರಾಧಿಕಾ ಆ ಕಳಂಕನ ತನ್ನ ತಲೆ ಮೇಲೆ ಹೊತ್ಕೊಂಡ್ಳು. ವಿಶಾಖ ಆ ಮನೆ ಸೊಸೆ, ಅವಳ ಬಗ್ಗೆ ಕೆಟ್ಟ ಮಾತು ಬರಬಾರ್ದು ಅಂತ ನಾವು ಏನ್ ಮಾತಾಡ್ಲಿಲ್ಲ. ರಮ್ಯಕ್ಕ ಮನೇಲಿದ್ದಿದ್ರೆ ಹೀಗಾಗ್ತಿರ್ಲಿಲ್ಲ. ಈ ಟೈಮಲ್ಲಿ ಅವ್ರು ಬಾಂಬೆಗೆ ಹೋಗ್ಬೇಕಿತ್ತಾ? ಹೋಗೋಕ್ಕಿಂತ ಮುಂಚೆ ನನಗೆ ದುಡ್ಡು ಕೊಟ್ಟಾದ್ರೂ ಹೋಗ್ಬೋದಿತ್ತು. ನಾನು ದುಬೈಗಾದ್ರೂ ಹೋಗಿರ್ತಾ ಇದ್ದೆ. ಅದು ಇಲ್ಲ. ಈಗ ನಾನು ಈ ಕೊಂಪೆನಲ್ಲೇ ಕೊಳಿಬೇಕು. ಅಮ್ಮನಾಗಿ ಆ ಮಗುವಿನ ರಕ್ಷಣೆ ಮಾಡಬೇಕಾಗಿದ್ದೋಳು ನೀನು. ವಿಶಾಖನ ಮೇಲಿನ ಮೋಹದಿಂದ ಈ ಮಗು ಭವಿಷ್ಯನೇ ಹಾಳು ಮಾಡ್ಬಿಟ್ಟಿಲ್ಲ ದೇವಕಿ. ರಾಧಿಕಾ ಬಾಯಿ ತುಂಬಾ ನೀನು ಅಮ್ಮ ಅಂತ ಕರೀತಾ ಇದ್ಲು. ಆ ಯೋಗ್ಯತೆನ ನೀನು ಹಾಳು ಮಾಡ್ಕೊಂಡ್ಬಿಟ್ಟಿಲ್ಲ ದೇವಕಿ. ಅಪ್ಪ ಚೆನ್ನಾಗಿದ್ದೀರಾ?